ಬಾಗಲಕೋಟೆ ಜಿಲ್ಲೆಯ ಮತ್ತೊಂದು ಪ್ರತಿಷ್ಠಿತ ಕಣ ಜಮಖಂಡಿ. ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಈ ಕ್ಷೇತ್ರವನ್ನು ಕಳೆದ 2 ಚುನಾವಣೆಗಳಲ್ಲಿ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು. ಈ ಸಲ ಇಲ್ಲಿ ಮತ್ತೆ ಬಿಜೆಪಿ ಬಾವುಟ ಹಾರತ್ತಾ ಅಥವಾ ಜನ ಕೈಗೆ ಜೈ ಅಂತಾರ? ಬನ್ನಿ ನೋಡೋಣ. ಜನಮತ ಟೀಮ್ ಇವತ್ತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ. ಬೆಟ್ಟದ ತಪ್ಪಲಿನಲ್ಲಿ ಇರುವಂಥ ಈ ಒಂದು ಪ್ರದೇಶದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಅತಿ ಹೆಚ್ಚಾಗಿ ಕಾಡ್ತಾ ಇದೆ. ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಇಲ್ಲಿಂದ ಆಯ್ಕೆಯಾಗಿದ್ದು ಭಾರತೀಯ ಜನತಾ ಪಕ್ಷದ ಶ್ರೀಕಾಂತ್ ಕುಲಕರ್ಣಿ ಅವರು. ಈ ಬಾರಿ ಈ ಒಂದು ಕ್ಷೇತ್ರದ ಮತದಾರರು ಶ್ರೀಕಾಂತ್ ಕುಲಕರ್ಣಿ ಅವರಿಗೆ ಜೈ ಅಂತಾರ ಅಥವಾ ಬೇರೆ ಪಕ್ಷದ ಹತ್ರ ಮುಖ ಮಾಡ್ತೀಯಾರ? ಬನ್ನಿ ಅವ್ರನ್ನೇ ಕೇಳ್ಕೊಂಬರೋಣ. ಬಿಸಿಲ ನಾಡು ಬಾಗಲಕೋಟೆಯಲ್ಲಿನ ತಣ್ಣನೆಯ ಕ್ಷೇತ್ರ ಜಮಖಂಡಿ. ಬಡ ಹಾಗೂ ಮಧ್ಯಮ ವರ್ಗದ ರೈತರೇ ಹೆಚ್ಚಾಗಿರುವ ಈ ಕ್ಷೇತ್ರದಲ್ಲಿ 108 ಸಮಸ್ಯೆಗಳು. ಕುಡಿಯುವ ನೀರಿಗಾಗಿ ಪರದಾಟ, ನೀರಿಗಾಗಿ ಕೃಷ್ಣಾ ತೀರದ ರೈತರ ಹೋರಾಟ. ಜಮಖಂಡಿ ಸಾಮಾನ್ಯ ವಿಧಾನಸಭಾ ಕ್ಷೇತ್ರವಾಗಿದ್ದು ಇಲ್ಲಿ ಮೊದಲು ಕಾಂಗ್ರೆಸ್ ತನ್ನ ಪಾರುಪತ್ಯ ಮೆರೆದಿತ್ತು. ಕಳೆದೆರಡು ಚುನಾವಣೆಗಳಲ್ಲಿ ಬಿಜೆಪಿ ಬಾವುಟ ಹಾರಿತ್ತು. ಮುರುಗೇಶ್ ನಿರಾಣಿ ಕೆಜೆಪಿಯಿಂದ ಕಣಕ್ಕಿಳಿಯಲು ಸಿದ್ಧತೆ ನಡೆಸಿದ್ರು. ಅವರ ಬೆಂಬಲಿಗರು ಈ ಸಂಬಂಧ ಅನೇಕ ಸಭೆ ಕಾರ್ಯಕ್ರಮಗಳನ್ನು ಕೂಡ ನಡೆಸಿದ್ರು. ಆದರೆ ಬದಲಾದ ರಾಜಕೀಯ ಚಿತ್ರಣದಲ್ಲಿ ನಿರಾಣಿ ಪಕ್ಷವನ್ನು ಬದಲಿಸಲಿಲ್ಲ, ಕ್ಷೇತ್ರವನ್ನು ಬದಲಿಸಲಿಲ್ಲ. ಕಾಂಗ್ರೆಸ್ ಇದ್ರೆ ಚಲೋ ಆಕೈತ್ರಿ. ಏನ ಮಲ್ಲಿಕಾರ್ಜುನ್ ಖರ್ಗೆ ಅದಾರ್ರಿ, ಸಿದ್ದರಾಮಯ್ಯ ಅದಾರ್ರಿ. ಓಟ್ ಯಾರಿಗೆ ಹಾಕಬೇಕು ಅನ್ನೋದೇ ಕನ್ಫ್ಯೂಸ್ ಇದೆ ಸರ್. ಇವಾಗ 6 ತಿಂಗಳಿಗೊಂದು 3 ತಿಂಗಳಿಗೊಂದು ಪ್ರತಿಯೊಂದು ಚುನಾವಣೆ ಬಂದರೆ ಇಲ್ಲಿ ಬರೀ ಸರ್ಕಾರದವ್ರು ತಾವು ನೋಡ್ಕೊತ ಹೋಗ್ತಾರೆ. ಇಲ್ಲಿ ಬಡಬಗ್ಗರದು ಅಥವಾ ಸ್ಟೂಡೆಂಟ್ಗಳ ಲೈಫ್ ಇಲ್ಲಿ ಯಾರೂ ನೋಡ್ಕೊತಾ ಇಲ್ಲ ಸರ್. ನಮ್ಮ ಓಟ್ ಕಾಂಗ್ರೆಸ್ಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಜಾತಿ ಬಲಾಬಲ: ಲಿಂಗಾಯತರು 65,000, ಎಸ್ಸಿ ಎಸ್ಟಿ 25,000, ಬ್ರಾಹ್ಮಣರು 20,000, ಅಲ್ಪಸಂಖ್ಯಾತರು 12,000, ಇತರೆ 40,000. ಕ್ಷೇತ್ರದಲ್ಲಿನ ಒಟ್ಟು ಮತದಾರರ ಸಂಖ್ಯೆ 1,63,000. ಇದರಲ್ಲಿ ಪುರುಷ ಮತದಾರರು 82,000ವಾದರೆ ಮಿಕ್ಕವರು ಮಹಿಳಾ ಮತದಾರರು. ಪಂಚಮಸಾಲಿ ಮತ್ತು ಗಾಣಿಗ ಸಮುದಾಯದವರು ಇಲ್ಲಿ ನಿರ್ಣಾಯಕರು. ಕ್ಷೇತ್ರ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ. ಆರ್.ಎಂ. ಕಲೂತಿ 2 ಬಾರಿ ಆಯ್ಕೆಯಾಗಿದ್ರು. ಒಮ್ಮೆ ಬಾಬುರೆಡ್ಡಿ ತುಂಗಳ ಕೂಡ ಆಯ್ಕೆಯಾಗಿದ್ರು. ಆದರೆ ಕ್ಷೇತ್ರ ಮರುವಿಂಗಡಣೆಯಿಂದ ಜಮಖಂಡಿ ಕ್ಷೇತ್ರವನ್ನ ಒಡೆದು ಹಾಕಿ ತೇರದಾಳ ಮತಕ್ಷೇತ್ರವನ್ನ ಹುಟ್ಟುಹಾಕಲಾಯಿತು. ಇದರಿಂದ ಬಿಜೆಪಿಗೆ ಕೊಂಚ ವರದಾನವಾಯಿತು. ಹೀಗಾಗಿ 2004ರಲ್ಲಿ ಸಿದ್ದು ಸವದಿ ಜಮಖಂಡಿಯಿಂದ ಸ್ಪರ್ಧಿಸಿ ಜಯಗಳಿಸಿದರೆ ನಂತರ 2008ರಲ್ಲಿ ಶ್ರೀಕಾಂತ್ ಕುಲಕರ್ಣಿ ಬಿಜೆಪಿಯಿಂದ ಗೆದ್ದು ಬಂದಿದ್ರು. ನಮ್ಮ ಓಟು ಈ ಸಲ ಕಾಂಗ್ರೆಸ್. ಏನಕ್ಕಂತಂದ್ರೆ ನೋಡ್ರಿ, ಹೋದ ಸಲ ಕಾಂಗ್ರೆಸ್ ಇತ್ತು, ಕಾಂಗ್ರೆಸ್ ಎಮ್ ಎಲ್ ಎ ಇದ್ದರು. ನೋಡೋಣ ಬದಲಾವಣೆ ಮಾಡೋಣ ಅಂಥೇಳಿ ನಾವು BJP ಎಮ್ ಎಲ್ ಎ ನಾವು ಮಾಡಿದ್ದೀವಿ. ಅವ್ರ ನಿರೀಕ್ಷೆಗೆ ತಕ್ಕಂತೆ ಯಾವುದೂ ಅಭಿವೃದ್ಧಿ ಕಾರ್ಯಗಳಲ್ಲಿ ಏನೂ ಮಾಡಿಲ್ಲ ರೀ. ಟೋಟಲಾಗಿ ಹೇಳ್ಬೇಕಂದ್ರೆ ರಾಜ್ಯದಲ್ಲಿ ಕೊಳೆ ಹೊಡೆದ್ಬಿಟ್ಟಿದ್ದಾರೆ. ನಿರಾಣಿ ಅವ್ರದ್ದು ಹೆಸರಲ್ಲಿ ಹೇಳ್ಬೇಕಾದ್ರೆ ಅವರಂತರೂ ಬೇರೆ ಮತಕ್ಷೇತ್ರ ಇದ್ದರೆ ಇವಾಗ ಇಲ್ಲಿ ಎಲೆಕ್ಷನ್ ನಿಂದಿರ್ಬೇಕಂತ ಹೇಗಿಸಿಂದ ಈಗ ಒಂದು 2-3 ತಿಂಗಳಿಂದ ಏನಾದರೂ ಮಾಡಿರ್ಬೋದು ರೀ. ಆದರೆ ಅದಕ್ಕೆ ನಾವು ಬೆಲೆ ಕೊಡ್ಬೇಕಂತ ಏನಿಲ್ಲ ರೀ. ನಮ್ಮ ಓಟ್ ಜಾತ್ಯತೀತ ಜನತಾದಳಕ್ಕೆ. ಯಾಕಂತಂದರೆ ಬಡವರ ಬಗ್ಗೆ, ರೈತರ ಬಗ್ಗೆ, ದೀನ ದಲಿತರ ಬಗ್ಗೆ ಕಾಳಜಿ ಇರುವಂಥ ಪಕ್ಷ ಏಕೈಕ ಅಂತಂದರೆ ಅದು ಜಾತ್ಯತೀತ ಜನತಾದಳ. ಕಣದಲ್ಲಿರುವ ಅಭ್ಯರ್ಥಿಗಳು: ಬಿಜೆಪಿ ಶ್ರೀಕಾಂತ್ ಕುಲಕರ್ಣಿ, ಕಾಂಗ್ರೆಸ್ ಸಿದ್ದು ನ್ಯಾಮಗೌಡ, ಜೆಡಿಎಸ್ ಸಿಂಧೂರ, ಕೆಜೆಪಿ ಉಮೇಶ್ ಮಹಾಬಲಶೆಟ್ಟಿ. ಬಿಜೆಪಿಯಿಂದ ಹಾಲಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಹೊರಟಿದ್ದಾರೆ. ಕಾಂಗ್ರೆಸ್ನಿಂದ ಸಿದ್ದು ನ್ಯಾಮಗೌಡ, ಜೆಡಿಎಸ್ನಿಂದ ಬಸವರಾಜ ಸಿಂಧೂರ ಕಣಕ್ಕೆ ಇಳಿದಿದ್ದಾರೆ. ಹಾಲಿ ಶಾಸಕ ಶ್ರೀಕಾಂತ್ ಕುಲಕರ್ಣಿಗೆ ತಮ್ಮ ಅಭಿವೃದ್ಧಿ ಕಾರ್ಯಗಳೇ ಬಲ. ಇತ್ತ ಕಾಂಗ್ರೆಸ್ನ ಸಿದ್ದು ನ್ಯಾಮಗೌಡ ನದಿಗಳಿಗೆ ನೀರು ತರುವ ಹಿನ್ನೆಲೆಯಲ್ಲಿ ಹೋರಾಟ ಮಾಡಿ ಹೆಸರು ಗಳಿಸಿದ್ದಾರೆ. ಜೆಡಿಎಸ್ನಿಂದ ಬಸವರಾಜ ಸಿಂಧೂರ ಕೃಷ್ಣಾ ತೀರದ ರೈತರ ಹೋರಾಟದಲ್ಲಿ ಸಕ್ರಿಯರು. ಹೀಗಾಗಿ ಈ ಸಲ ತ್ರಿಕೋನ ಸ್ಪರ್ಧೆ. ಜಮಖಂಡಿಯಲ್ಲಿ ಸರ್ ಮುಖ್ಯವಾಗಿ ಕೃಷ್ಣಾ ನದಿ ಬತ್ತಿ ಹೋಗಿದೆ. ಸುಮಾರು ಹಳ್ಳಿಗಳಿಗೆ ಕುಡಿ ನೀರಿನ ವ್ಯವಸ್ಥೆ ಇಲ್ಲ. ಆಮೇಲೆ ಜಮೀನಿಗೆ ಅವರು ಸುಮ್ಮನೆ ಬೋಗಸ್ ಹೇಳ್ತಾರೆ ಸರ್. ಅವರು ಸುಮ್ಮನೆ ಬೋಗಸ್ ಹೇಳ್ತಾರೆ. ಆಮೇಲೆ ನಮ್ಮ ಮತಕ್ಷೇತ್ರದಲ್ಲಿ 2 ಪೀರಿಯಡ್ ಆಯಿತು BJP ಬರ್ತಾ ಇದೆ, 2 ಆಯಿತು. ಸುಮಾರು 9 ವರ್ಷದಿಂದ ಅಧಿಕಾರ ಮಾಡಿ ಇಲ್ಲಿವರೆಗೆ ಅವರು ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ನೀರು ತರೋ ತಾಕತ್ತು ಸಿದ್ದು ನ್ಯಾಮಗೌಡ ಒಬ್ಬರಿಗೆ ಇದೆ. ನನ್ನ ಓಟ ಪಕ್ಷೇತರ ಅಭ್ಯರ್ಥಿ ಹುಡುಕಾಡಕತ್ತೀವಿ ನಾವೀಗ. ಈ ಸರ್ಕಾರ ಜೋಡ ಬ್ಯಾಸೋತೀವ್ರಿ ನಾವು.
ಎಲ್ಲ ಸರ್ಕಾರ ಕೂಡ ಬೆನ್ನು ಹತ್ತಿ ಕಿಶಿಂದ ಅಡ್ಡಾಡಿವು, ನಾವು ಕಾರ್ಯಕರ್ತರಿಗೆ ಅಡ್ಡಾಡಿವು. ನಮಗೆಲ್ಲ ಎಲ್ಲ ಪಕ್ಷದವರಿಂದ ಮೋಸ ಆಗೈತಿ. ನಾವು ಪಕ್ಷೇತರ ಕ್ಯಾಂಡಿಡೇಟ್ ಹುಡುಕಾಡಕತ್ತೀವಿ ಈಗ. 3 ಪಕ್ಷದಿಂದ ಅರ್ಹ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಹಾಗಿದ್ರೆ ಜನತೆ ಯಾರ ಪರ? ಬನ್ನಿ ನೋಡೋಣ. ಕ್ಷೇತ್ರ ಜಮಖಂಡಿ. ಯಾವ ಪಕ್ಷ ಗೆಲ್ಲಬೇಕು? ಬಿಜೆಪಿ 42.25%, ಕಾಂಗ್ರೆಸ್ ,40.97%, ಜೆಡಿಎಸ್ 9.25%, ಕೆಜೆಪಿ ,6.69%. ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ. ಆದರೆ ಅಭಿವೃದ್ಧಿ ಬಲದಿಂದ ಶ್ರೀಕಾಂತ ಕುಲಕರ್ಣಿ ಮತ್ತೆ ಗೆದ್ದು ಬಂದರೂ ಅಚ್ಚರಿಯಿಲ್ಲ. ಜನಮತದಲ್ಲಿ ಅವರ ಪರವೇ ಹೆಚ್ಚು ಮತಗಳಿವೆ. ಜನಮತದಲ್ಲಿ ಇನ್ನೊಂದು ಕ್ಷೇತ್ರದ ಸಮಗ್ರ ಮಾಹಿತಿ, ಆದರೆ ಅದಕ್ಕಿಂತ ಮುಂಚೆ ಚಿಕ್ಕದೊಂದು ವಿರಾಮ.